ಹಾಯ್ ಹಲೋ ನಮಸ್ತೆ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹಾಗೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ನಾವಿವತ್ತು ಈ ವಿಡಿಯೋದಲ್ಲಿ ಚುರುಮುರಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೀವು ಚುರುಮುರಿ ಮಾಡಲಿಕ್ಕೆ ಅಗಲವಾದ ಪಾತ್ರೆನ ಇಟ್ಕೊಳ್ಳಿ ಫ್ರೆಂಡ್. ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಅಂದರೆ ಪಾತ್ರೆ ಸೈಜ್ ದೊಡ್ಡದಾಗಿರುತ್ತೆ ಅಂತ. ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಂತರ ನಿಂಬೆ ಹಣ್ಣ ಅರ್ಧ ಹಾಕ್ಕೊಳ್ಳಿ. ಅದರಲ್ಲಿರುವ ಬೀಜವನ್ನು ತೆಗೆದು ಹಾಕಿ. ನಿಂಬೆಹಣ್ಣಲ್ಲಿ ಬೀಜ ಇರುತ್ತಲ್ಲ, ಅದನ್ನು ತೆಗೆದು ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಹತ್ರ ಕಲ್ಲುಪ್ಪಿದ್ದರೆ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಪುಡಿ ಉಪ್ಪೇ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಣ್ಣೆಯನ್ನು ಹಾಕ್ಕೊಳ್ಳಿ ಫ್ರೆಂಡ್. ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಈ ಚುರುಮುರಿ. ಮತ್ತು ಸಣ್ಣದಾಗಿ ತುರ್ಕೋಬೇಕು ಫ್ರೆಂಡ್. ತುರಿದು ಹಾಕ್ಕೊಳ್ಳಿ ಕ್ಯಾರೆಟ್ ಹಾಕಿದ ನಂತರ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಮಾಡೋದ್ರಿಂದ ರುಚಿಯೆಲ್ಲ ಟೊಮೊಟೊಗೆ ಮತ್ತು ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ಗೆ ಮಿಕ್ಸ್ ಆಗುತ್ತೆ ರುಚಿಯೆಲ್ಲ. ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ತಿರ್ಗಾ ನಾನು ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್. ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಚುರುಮುರಿ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಎಲ್ಲದಕ್ಕೂ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ನಾನಿವಾಗ ಪುರಿನ ಒಂದನ್ನು ಇಟ್ಕೊಂಡು ಹೀಗೆ ಒಡೆದು ನೋಡಿದೆ. ಹಿಂಗೆ ಅಮುಕ್ಬೇಕು ಫ್ರೆಂಡ್ ಕೈಯಲ್ಲಿ. ಅದು ಪಟ್ ಅಂತ ಪುಡಿ ಆಗಬೇಕು. ಆ ಥರ ಪುಡಿ ಆದರೆ ಚೆನ್ನಾಗಿದೆ ಕಡಲೆಪುರಿ ಅಂತ. ಈ ಥರ ಕಡಲೆಪುರಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ. ಹೀಗೆ ಮಿಕ್ಸ್ ಕೊಡ್ತಾ ಇದ್ದರೆ ನೋಡಿ ಹೇಗೆ ಕಾಣಿಸ್ತಾ ಇದೆ, ಒಳ್ಳೆ ತುಂಬ ಚೆನ್ನಾಗಿದೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಿದ್ದರೆ ನೀವು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು, ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಬೋದು, ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಬೋದು. ನಾನು ಇದಕ್ಕೆ ಅಷ್ಟನ್ನು ಯಾವುದನ್ನು ಹಾಕಿಲ್ಲ, ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಚುರುಮುರಿಗೆ ನಾನು ಖಾರನ ಆ್ಯಡ್ ಮಾಡಿಲ್ಲ. ಹಸಿಮೆಣಸಿನ್ಕಾಯಿ ಖಾರನೂ ಹಾಕೋತಾರೆ ಫ್ರೆಂಡ್ ಒಬ್ಬೊಬ್ಬರು, ಅದನ್ನು ಕೂಡ ಹಾಕೋಬೋದು. ಖಾರ ತಿನ್ನೋರು ಏನೇನು ಹಾಕಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಹಾಕ್ಕೊಳ್ಳಿ. ನಾನು ಹಾಕಿಲ್ಲ, ಯಾಕಂದರೆ ನನ್ನ ಮನೇಲಿ ಮಕ್ಕಳಿರೋದ್ರಿಂದ ಮಕ್ಕಳು ತಿಂತಾರಲ್ವ, ಅದಕ್ಕೆ ನಾನು ಖಾರನ ಆ್ಯಡ್ ಮಾಡಿಲ್ಲ. ಮತ್ತು ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಚುರುಮುರಿ, ಅದನ್ನು ಹೀಗೆ ಫ್ರೆಂಡ್ ಮಾಡೋದು. ನಾನು ಟೇಸ್ಟ್ ಮಾಡಿಕೊಂಡೇ ನಿಮಗೆ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ನೋಡಿ, ಈ ಥರ ರೋಲ್ ಮಾಡಿ ಪೇಪರಲ್ಲಿ ರೋಡ್ ಸೈಡಲ್ಲಿ ಚುರುಮುರಿನ ಮಾಡಿ ಕೊಡ್ತಾರೆ. ಹೌದಾ, ನಿಜ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಚುರುಮುರಿನ ರೋಡ್ ಸೈಡಲ್ಲಿ ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ನಾನಂತೂ ಈ ಥರ ತುಂಬ ರೋಡ್ ಸೈಡಲ್ಲಿ ನಾನು ಸ್ಕೂಲ್ಗೆ ಹೋಗೋ ದಿನಗಳಲ್ಲಿ ತುಂಬ ತಿಂತಾಯಿದ್ದೆ ಚುರುಮುರಿನ. ಈಗ ಮನೆಯಲ್ಲಿ ಮಾಡಿಕೊಂಡು ತಿಂತೀವಿ ಫ್ರೆಂಡ್. ಜಾಸ್ತಿ ರೋಡ್ ಸೈಡ್ ಊಟಗಳನ್ನ ಯಾರೂ ತಿನ್ನಬೇಡಿ. ಈ ಥರ ರೋಡ್ ಸೈಡಲ್ಲಿ ಹೋಗಿ ತಿನ್ನೋದ್ರ ಕಾಯಿಲೆ ಬರ್ಸ್ಕೊಳ್ಳೋದಕ್ಕಿಂತ ಮನೇಲಿ ಕಡಿಮೆ ಐಟಮ್ಸ್ ಆದ್ರೂ ಮನೇಲೇ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.